ತಾಂಡೇಳಿಯ ವಕೀಲ ಅಜಿತ್ ನಾಯಕ್ ಅವರ ಹತ್ಯೆ ಪ್ರಕರಣಕ್ಕೆ ಶಿರಸಿಯ ಜಿಲ್ಲಾ ಸತ್ರ ನ್ಯಾಯಾಲಯ ಇವತ್ತು ತೀರ್ಪು ಪ್ರಕಟಿಸಿದೆ. ಈ ತೀರ್ಪಿನ ವಿಚಾರವಾಗಿ ಮಾತನಾಡಲಿಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಮಳಿಗೆಕರ್ಣ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗಾಗಲೇ ಸುಮಾರು 6 ರಿಂದ 7 ವರ್ಷಗಳ ನಂತರ ಅಜಿತ್ ನಾಯಕ್ ಅವರ ಕೊಲೆ ಪ್ರಕರಣಕ್ಕೆ ಇವತ್ತು ತೀರ್ಪು ಪ್ರಕಟ ಆಗಿದೆ. ತೀರ್ಪು ಏನಿದೆ ಸರ್? ಈ ದಿನ ಆದ ತೀರ್ಪಿನಂತೆ ಇದು ವಿಶೇಷವಾಗಿ ಒಂದು ನ್ಯಾಯವಾದಿಯ ಮೇಲೆ ಆದಂಥ ಹಲ್ಲೆ ಮತ್ತು ಹತ್ಯೆ. ಈ ಪ್ರಕರಣದಲ್ಲಿ ನೇರ ಸಾಕ್ಷಿ ಹಾಗೂ ಸಾಂದರ್ಭಿಕ ಸಾಕ್ಷಿಗಳಿದ್ದಂಥ ಸಾಕ್ಷಿಯನ್ನು ತನಿಖಾಧಿಕಾರಿ ಕಲೆ ಹಾಕಿದರು. ಆದರೂ ಕೂಡ ವಿಚಾರಣೆ ಕಾಲದಲ್ಲಿ ನೇರ ಸಾಕ್ಷಿದಾರರು ಇವನ್ನು ದೂರು ಸಲ್ಲಿಸಿದವರು ಕೂಡ ಪ್ರತಿಕೂಲ ಸಾಕ್ಷಿಯನ್ನು ನೋಡಿದ್ದರಿಂದ ಪ್ರಕರಣಕ್ಕೆ ಸ್ವಲ್ಪ ಹಿನ್ನಡೆಯಾಗಿದ್ದರೂ ಕೂಡ ಸಾಂದರ್ಭಿಕ ಸಾಕ್ಷ್ಯದ ಆಧಾರದ ಮೇಲೆ ತಪ್ಪಿತಸ್ಥರು ಯಾರು ಎಂದು ನಾವು ತೀರ್ಮಾನ ಮಾಡುವಲ್ಲಿ ನ್ಯಾಯಾಲಯಕ್ಕೆ ಸ್ಪಷ್ಟ ಸಾಕ್ಷ್ಯಾಧಾರಗಳನ್ನು ನೀಡಿದ್ದರಿಂದ ಮಾನ್ಯ ನ್ಯಾಯಾಲಯವು 5 ಜನ ಆರೋಪಿಗಳ ಪೈಕಿ 1ನೇ ಆರೋಪಿಯೇ ಈ ಮೃತ ಅಜಿತ್ ನಾಯ್ಕ್ ಅವರನ್ನು ಕೊಲೆ ಮಾಡಿದ ವ್ಯಕ್ತಿ ಅಂತ ನಿರ್ಣಯಕ್ಕೆ ಬಂದಿದೆ. ಆ ಮುಖಾಂತರ ಈ ದಿನ ವಕೀಲರ ಮೇಲೆ ಆದ ಹಲ್ಲೆ ಖಂಡನೀಯ ಮತ್ತು ವಕೀಲರ ಸಮುದಾಯಕ್ಕೆ ನೀಡುವಂಥ ಸ್ಪಷ್ಟ ಸಂದೇಶ ಯೋಗ್ಯ ಆಗಿರಬೇಕು. ಅದರ ಹಿನ್ನೆಲೆಯಲ್ಲಿ ಒಬ್ಬ ವಕೀಲನನ್ನು ತನ್ನ ಕಚೇರಿ ಎದುರಿಗೆ ಒಂದು ಕ್ರೂರವಾಗಿ ಕತ್ತಿಯಿಂದ ಕಡಿದು ಕೊಲೆ ಮಾಡಿದಂಥ ವ್ಯಕ್ತಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡಬೇಕು, ಮರಣದಂಡನೆ ಕೊಡಬೇಕಂತ ನಾನು ಅಭಿಯೋಜನೆ ಪರವಾಗಿ ಪ್ರಪೋಸ್ ಮಾಡಿದ್ದೇನೆ. ಅದನ್ನು ವಾದ ವಿವಾದ ಆಲಿಸಿ ಮಾನ್ಯ ನ್ಯಾಯಾಲಯ 13ನೇ ತಾರೀಕಿಗೆ ಅದರ ಸ್ಪಷ್ಟ ಒಂದು ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡಿದೆ. ಈಗ ಅಜಿತ್ ನಾಯಕ್ ವಿಚಾರದಲ್ಲಿ ಉಳಿದ ಎಲ್ಲ ಆರೋಪಿಗಳಿಗೂ ಯಾವ ರೀತಿಯ ಶಿಕ್ಷೆ ಆಗಬೇಕು? ಪ್ರಮುಖ ಆರೋಪಿಯನ್ನು ಜೊತೆಗೆ ಉಳಿದ ಆರೋಪಿಗಳಿಗೆ ಯಾವ ರೀತಿಯ ಶಿಕ್ಷೆ ಆಗುವಂಥ ಸಾಧ್ಯತೆ? ನಮ್ಮ ಅಭಿಯೋಜನೆ ಪ್ರಕರಣದ ಪ್ರಕಾರ 1ನೇ ಆರೋಪಿ ಕೃತ್ಯ ಎಸಗಲಿಕ್ಕೆ ಉಳಿದ ಆರೋಪಿತರು ಅಪರಾಧಿಕ ಸಂಚು ಹೂಡಿದ್ರು ಎನ್ನುವ ಸಾಕ್ಷ್ಯಾಧಾರಗಳು ಲಭ್ಯವಿದೆ. ಆ ಸಾಕ್ಷ್ಯಾಧಾರಗಳನ್ನು ಮಂಡಿಸುವಲ್ಲಿ ಅಭಿಯೋಜನೆ ಸಫಲವಾಗಿದೆ ಅಂತ ನಮ್ಮ ಅಭಿಪ್ರಾಯ. ಆದರೂ ಕೂಡ ಮಾನ್ಯ ನ್ಯಾಯಾಲಯವು ಸದರಿ ಅಭಿಯೋಜನೆ ಸಾಕ್ಷ್ಯಾಧಾರಗಳನ್ನು ನಂಬುವಲ್ಲಿ ಏನು ಹಿನ್ನಡೆಯಾಗಿದೆ ಅನ್ನೋದನ್ನು ತೀರ್ಪನ್ನು ನೋಡಿ ನಾವು ಮುಂದೆ ಅದನ್ನು ಒಂದು ವೇಳೆ ಅದು ರೀಸನಬಲ್ ಗ್ರೌಂಡ್ಸ್ ಇದ್ದರೆ ನಾವು ಅಪೀಲ್ ಮಾಡ್ತೇವೆ. ಇಲ್ಲ ಅಂದರೆ ಅದು ಸರ್ಕಾರದವ್ರ ಮೇಲೆ ಏನು ಅಭಿಪ್ರಾಯ ಮಂಡಿಸ್ತಾರೋ ಅದರ ಮೇಲೆ ಸರ್ಕಾರದ ಪರವಾಗಿ ಅಪೀಲ್ ಹೋಗ್ಲಿಕ್ಕೆ ಬರ್ತದೆ. ಆ್ಯಸ್ ಪರ್ ಎಕ್ಸ್ಪೀರಿಯನ್ಸ್ ನಿಮಗೆ ಇವತ್ತಿನ ಜನವರಿ 13ಕ್ಕೆ ಯಾವ ರೀತಿಯಾದ ತೀರ್ಪು ಬರ್ಬೋದು ಅಂತ ನಿಮಗೆ ಅನಿಸುತ್ತೆ ಸರ್? ಜನವರಿ 13ನೇ ತೀರ್ಪಿನ ಪ್ರಕಾರ ಇದು ಸಾಧಕ ಬಾಧಕಗಳನ್ನೆಲ್ಲ ನೋಡ್ತದೆ ನ್ಯಾಯಾಲಯ. ಡೆತ್ ಸೆಂಟೆನ್ಸ್ ಕೊಡಬೇಕಂತ ಹೇಳಿದ್ರೆ ಅಲ್ಲಿ ದಟ್ ಮಸ್ಟ್ ಬಿ ರೇರೆಸ್ಟ್ ಆಫ್ ರೇರೆಸ್ಟ್ ಕೇಸ್, ಅಂದರೆ ತೀರಾ ವಿರಳಾತಿ ವಿರಳ ಅಂತ ಪ್ರಕರಣ ಹೇಳ್ತಾರೆ. ವಿರಳಾತಿ ವಿರಳ ಅಂದರೆ ಅದು ಅಪರೂಪದ ಪ್ರಕರಣ ಆಗಿರಬೇಕು. ಆ ವಿರಳಾತಿ ವಿರಳ ಪ್ರಕರಣ ಅಂತ ಗಮನಕ್ಕೆ ಬಂದಾದಲ್ಲಿ ಮಾನ್ಯ ನ್ಯಾಯಾಲಯ ಸೂಕ್ತ ವರದಿಗಳನ್ನು ತರಿಸ್ಕೊಂಡು ಸಂಬಂಧಪಟ್ಟ ಪ್ರಾಧಿಕಾರದಿಂದ ವರದಿಗಳನ್ನು ತರಿಸ್ಕೊಂಡು ಅವರ ಪೂರ್ವಾಪರಗಳನ್ನು ಹಿನ್ನೆಲೆಯನ್ನು ನೋಡಿ ಅದು ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡುವ ಪ್ರಕರಣ ಆಗಿದ್ದರೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ತದೆ. ಇಲ್ಲ ಅಂತ ಹೇಳಿದ್ರೆ ಇನ್ನು ಆಲ್ಟರ್ನೇಟಿವ್ಲಿ ಜೀವಾವಧಿ ಶಿಕ್ಷೆಯನ್ನು ಕೊಡಲಿಕ್ಕೆ ಬರ್ತದೆ. ಆದರೆ ನಾವು ನ್ಯಾಯಾಲಯದ ಆದೇಶವನ್ನು ಕಾದು ನೋಡಬೇಕಾಗಿದೆ ಅಷ್ಟೇ. ಇದಾಗಿತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತೂರೆ, TV9 ಉತ್ತರ ಕನ್ನಡ.